ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷಾ ತಯಾರಿಯ ಭಾಗವಾಗಿ ಇವತ್ತು ಕ್ಲಾಸ್ 9ನಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಈ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಪರೀಕ್ಷೆ ಎಒ ಮತ್ತು ಡಬಲ್ ಎಒ ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಕೋರ್ಸ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಲಭ್ಯವಿರುತ್ತೆ. ಈ ಒಂದು ಕೋರ್ಸ್ನಲ್ಲಿ ತಮಗೆ ಕ್ಲಾಸಸ್ ಇರಬಹುದು, ಇವನ್ PDF ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಟೆಸ್ಟ್ ಸಿರೀಸ್ ಲಭ್ಯವಿರುತ್ತೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಖರೀಫ್ ಕ್ರಾಪ್ ಅಂತ ಪ್ರಶ್ನೆ. ಈ ಕೆಳಗೆ ಕೊಟ್ಟಂತಹ ಯಾವ ಬೆಳೆ ಮುಂಗಾರು ಬೆಳೆ ಅಥವಾ ಖಾರಿಫ್ ಬೆಳೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಯ್ಕೆಗಳು ವೀಟ್, ಮಸ್ಟರ್ಡ್, ಗ್ರೌಂಡ್ನಟ್, ಚಿಕ್ಪಿ. ಸರಿಯಾದಂತಹ ಉತ್ತರ ಆಯ್ಕೆ 3 ಆಗುತ್ತೆ. ಈ ಗ್ರೌಂಡ್ನಟ್ ಏನಿದೆ ಅದು ಖಾರಿಫ್ ಕ್ರಾಪ್ ಆಗುತ್ತೆ. ಸೊ ಗ್ರೌಂಡ್ನಟ್ ಅನ್ನೋದು ಒಂದು ಮೇಜರ್ ಖಾರಿಫ್ ಕ್ರಾಪ್, ಅದು ಪ್ರಮುಖವಾದಂತಹ ಒಂದು ಮುಂಗಾರು ಬೆಳೆ. ಖಾರಿಫ್ ಕ್ರಾಪ್ ಅಂದರೆ ಮುಂಗಾರು ಬೆಳೆ. ಸೋನ್ ಇನ್ ಜೂನ್ ಜುಲೈ ಟೈಮ್ನಲ್ಲಿ ಅದನ್ನು ಬಿತ್ತನೆ ಮಾಡ್ತಾರೆ. ಯಾವಾಗ? ಜೂನ್ ಟು ಜುಲೈನಲ್ಲಿ. ಮತ್ತು ಹಾರ್ವೆಸ್ಟ್ ಮಾಡೋದು, ಕೊಯ್ಲ್ ಮಾಡೋದು ಯಾವಾಗ? ಸೆಪ್ಟೆಂಬರ್ ಟು ಅಕ್ಟೋಬರ್. ಸೆಪ್ಟೆಂಬರಿಂದ ಅಕ್ಟೋಬರ್ನಲ್ಲಿ ಅದನ್ನು ಹಾರ್ವೆಸ್ಟ್ ಮಾಡ್ತಾರೆ. ಈ ಖಾರಿಫ್ ಸೀಸನ್ನ ಪ್ರಮುಖ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಲಕ್ಷಣಗಳು ಏನು? ಯೂಶುವಲಿ ಈ ಖಾರಿಫ್ ಕ್ರಾಪ್ಸ್ ಏನಿರುತ್ತೆ, ಮುಂಗಾರು ಬೆಳೆಗಳೇನಿರುತ್ತೆ, ರಿಕ್ವೈರ್ ಹೈಯರ್ ಟೆಂಪ್ರೇಚರ್. ಅದಕ್ಕೆ ಜಾಸ್ತಿ ಒಂದು ಟೆಂಪ್ರೇಚರ್ ಬೇಕು, ಅಂದರೆ ಬೆಚ್ಚಗಿನ ಒಂದು ತಾಪಮಾನ ಬೇಕು, ಹೆಚ್ಚಿನ ಒಂದು ತಾಪಮಾನ ಬೇಕು. ಆ್ಯಂಡ್ ಪ್ಲೆಂಟಿ ಆಫ್ ವಾಟರ್, ನೀರಿನ ಅವಶ್ಯಕತೆ ಕೂಡ ಜಾಸ್ತಿ ಇರುತ್ತೆ. ಆ್ಯಂಡ್ ಯೂಶುವಲಿ ಕೋಇನ್ಸಿಡಿಂಗ್ ವಿತ್ ಸೌತ್ ವೆಸ್ಟ್ ಮಾನ್ಸೂನ್, ನೈಋತ್ಯ ಮಾನ್ಸೂನ್ ಅವಧಿಯಲ್ಲಿ ಈ ಒಂದು ಬೆಳೆಗಳನ್ನು ಬೆಳೀತಾರೆ, ಖಾರಿಫ್ ಸೀಸನ್ನ ಬೆಳೆಗಳನ್ನು. ಇನ್ನು ಆಪ್ಷನಲ್ಲಿ ವೀಟ್ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ವೀಟ್ ಅನ್ನೋದು ರಬಿ ಕ್ರಾಪ್ ಆಗುತ್ತೆ, ಅಂದರೆ ವಿಂಟರ್ ಕ್ರಾಪ್ ಆಗುತ್ತೆ, ಹಿಂಗಾರು ಬೆಳೆ ಅಂತ ಕರಿತೀವಿ. ರಬಿ ಕ್ರಾಪ್ ಅಂದರೆ ಹಿಂಗಾರು ಬೆಳೆ. ಸೊ ಹಿಂಗಾರು ಬೆಳೆ ಆಗುತ್ತೆ ವೀಟ್. ಇನ್ನು ಇದು ಮುಖ್ಯವಾಗಿ ಒಂದು ತಂಪಾದಂತಹ ವಾತಾವರಣದಲ್ಲಿ ಬೆಳೆಯುವಂತಹ ಒಂದು ಬೆಳೆ ಆಗುತ್ತೆ. ಯಾವುದು? ವೀಟ್. ಇನ್ನು ಮಸ್ಟರ್ಡ್ ಮತ್ತು ಚಿಕ್ಪಿ ಕೂಡ ರಬಿ ಕ್ರಾಪ್ಸ್ ಆಗುತ್ತೆ. ಅವುಗಳು ಕೂಡ ಒಂದು ಹಿಂಗಾರು ಬೆಳೆಗಳಾಗುತ್ತೆ. ಯೂಶುವಲಿ ಅಕ್ಟೋಬರಿಂದ ನವೆಂಬರ್ನಲ್ಲಿ ಬಿತ್ತನೆ ಮಾಡ್ತಾರೆ. ಮುಂದೆ ಒಂದು ಮುಂಗಾರಿನಂತೆ ಹೆಚ್ಚಿನ ಮಳೆಯ ಅವಶ್ಯಕತೆ ಕೂಡ ಈ ಒಂದು ಕ್ರಾಪ್ಗಳಿಗೆ ಇರೋದಿಲ್ಲ. ಇನ್ನು ಗ್ರೌಂಡ್ನಟ್ಗೆ ಸಂಬಂಧಪಟ್ಟಂತೆ ಭಾರತ ಒಂದು ಅತಿ ಹೆಚ್ಚು ಒಂದು ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಗ್ರೌಂಡ್ನಟ್ ಆಗುತ್ತೆ. ಅತಿ ಹೆಚ್ಚು ಈ ಒಂದು ಬಿತ್ತನೆ ಮಾಡೋದು ಅಥವಾ ಅತಿ ಹೆಚ್ಚು ಉತ್ಪಾದನೆ ಮಾಡುವಂತಹ ಒಂದು ದೇಶ ಆಗುತ್ತೆ. ಈ ಭಾರತದಲ್ಲಿ ನೆಲಗಡಲೆ ಉತ್ಪಾದನೆಯಲ್ಲಿ ಒಂದು ವಿಶ್ವದ ಪ್ರಮುಖ ದೇಶಗಳಲ್ಲಿ ಒಂದಾಗುತ್ತೆ. ಮುಖ್ಯವಾಗಿ ಈ ಒಂದು ಗ್ರೌಂಡ್ನಟ್ ಏನಿದೆ ಅದನ್ನು ಖಾದ್ಯ ತೈಲದ ಒಂದು ತಯಾರಿಯಲ್ಲಿ ಮತ್ತು ಪ್ರೋಟೀನ್ನ ಪ್ರಮುಖ ಮೂಲ ಕೂಡ ಆಗುತ್ತೆ. ಮುಂದಿನ ಪ್ರಶ್ನೆ, ದ ಯೆಲ್ಲೋ ರೆವಲ್ಯೂಷನ್ ಈಸ್ ಅಸೋಸಿಯೇಟೆಡ್ ವಿತ್ ದ ಪ್ರೊಡಕ್ಷನ್ ಆಫ್. ಯೆಲ್ಲೋ ರೆವಲ್ಯೂಷನ್ ಅಂದರೆ ಹಳದಿ ಕ್ರಾಂತಿ ಅಂತ ಹೇಳಿ ಕರಿತೀವಿ. ಈ ಹಳದಿ ಕ್ರಾಂತಿ ಏನಿದೆ ಅದು ಯಾವುದರ ಉತ್ಪಾದನೆಗೆ ಸಂಬಂಧಪಟ್ಟಿದೆ? ಆಯ್ಕೆಗಳು ಎಗ್ಸ್, ಆಯಿಲ್ ಸೀಡ್, ಪಲ್ಸಸ್, ಫ್ರೂಟ್ಸ್. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಆಯಿಲ್ ಸೀಡ್ಸ್ ಅಂದರೆ ಎಣ್ಣೆ ಕಾಳುಗಳು. ಈ ಆಯಿಲ್ ಸೀಡ್ಸ್ಗೆ ಉತ್ಪಾದನೆ ಏನಿದೆ ಅದಕ್ಕೆ ಯೆಲ್ಲೋ ರೆವಲ್ಯೂಷನ್, ಹಳದಿ ಕ್ರಾಂತಿ ಸಂಬಂಧಪಡುತ್ತೆ. ಯೆಲ್ಲೋ ರೆವಲ್ಯೂಷನ್ ವಾಸ್ ಲಾಂಚ್ಡ್ ಇನ್ 1986-87. 1986 ಮತ್ತು 87ರ ಸಮಯದಲ್ಲಿ ಈ ಒಂದು ಹಳದಿ ಕ್ರಾಂತಿ ಆರಂಭ ಆಗುತ್ತೆ. ಟು ಅಚೀವ್ ಸೆಲ್ಫ್ ಸಫಿಷಿಯನ್ಸಿ ಇನ್ ದ ಪ್ರೊಡಕ್ಷನ್ ಆಫ್ ಆಯಿಲ್ ಸೀಡ್, ಈ ಎಣ್ಣೆ ಕಾಳುಗಳ ಉತ್ಪಾದನೆಯಲ್ಲಿ ಒಂದು ಸ್ವಾವಲಂಬನೆಯನ್ನು ಸಾಧಿಸೋಕೆ ಇದು ಆರಂಭ ಆಯಿತು. ಮುಖ್ಯವಾಗಿ ಮಸ್ಟರ್ಡ್ ಇರ್ಬೋದು, ಗ್ರೌಂಡ್ನಟ್, ಸೋಯಾಬೀನ್ನ ಒಂದು ಉತ್ಪಾದನೆಯಲ್ಲಿ. ಇನ್ನು ಸ್ಯಾಮ್ ಪಿತ್ರೋಡಾ ವೈಡ್ಲಿ ರಿಗಾರ್ಡೆಡ್ ಆಸ್ ಅ ಫಾದರ್ ಆಫ್ ಯೆಲ್ಲೋ ರೆವಲ್ಯೂಷನ್. ಸೊ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಯಾರಿಗೆ ಕರಿತೀವಿ? ಸ್ಯಾಮ್ ಪಿತ್ರೋಡಾ ಅವರಿಗೆ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕರಿತೀವಿ. ಇನ್ನು ಆಪ್ಷನ್ಸನ್ನು ಗಮನಿಸಿದಾಗ ಸಿಲ್ವರ್ ರೆವಲ್ಯೂಷನ್ ಕೊಟ್ಟಿದ್ದಾರೆ. ಹಾಗಾದರೆ ಸಿಲ್ವರ್ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಕೇಳಿದ್ರೆ ಎಗ್ ಆ್ಯಂಡ್ ಪೌಲ್ಟ್ರಿ ಪ್ರೊಡಕ್ಷನ್, ಅಂದರೆ ಈ ಒಂದು ಬೆಳ್ಳಿ ಕ್ರಾಂತಿ ಏನಿದೆ ಮೊಟ್ಟೆ ಮತ್ತು ಕೋಳಿ ಸಾಕಾಣಿಕೆಯ ಒಂದು ಹೆಚ್ಚಳಕ್ಕೆ ಸಂಬಂಧಪಡುತ್ತೆ. ಇನ್ನು ಗೋಲ್ಡನ್ ರೆವಲ್ಯೂಷನ್, ಚಿನ್ನದ ಕ್ರಾಂತಿ, ಇದು ಮುಖ್ಯವಾಗಿ ಹಣ್ಣುಗಳು, ಜೇನುತುಪ್ಪ ಮತ್ತು ತೋಟಗಾರಿಕೆಯ ಉತ್ಪಾದನೆಗೆ ಸಂಬಂಧಪಡುತ್ತೆ. ಈ ಗೋಲ್ಡನ್ ರೆವಲ್ಯೂಷನ್ ಯಾವ ಅವಧಿಯಲ್ಲಿತ್ತು? 1991ರಿಂದ 2003ರ ಅವಧಿಯ ತನಕ ಈ ಒಂದು ಚಿನ್ನದ ಕ್ರಾಂತಿ ಗೋಲ್ಡನ್ ರೆವಲ್ಯೂಷನ್ ಇತ್ತು. ಈ ಗೋಲ್ಡನ್ ರೆವಲ್ಯೂಷನ್ ಯಾವುದಕ್ಕೆ ಸಂಬಂಧಪಡುತ್ತೆ? ಪ್ರೊಡಕ್ಷನ್ ಆಫ್ ಫ್ರೂಟ್ಸ್, ಹನಿ ಆ್ಯಂಡ್ ಹಾರ್ಟಿಕಲ್ಚರ್. ಇನ್ನು ಈ ಒಂದು ಇಂಪ್ಯಾಕ್ಟ್ ಏನಾಯಿತು, ಈ ರೆವಲ್ಯೂಷನ್ ಯಾವ ರೀತಿ ಇಂಪ್ಯಾಕ್ಟ್ ಮಾಡಿತು ಅಂತ ಕೇಳಿದ್ರೆ ಹೈಬ್ರಿಡ್ ಸೀಡ್ಸ್ ಆ್ಯಂಡ್ ಮಾಡರ್ನ್ ಇರಿಗೇಷನ್ ಮೆಥಡ್ಸ್ ಟು ರೆಡ್ಯೂಸ್ ಇಂಡಿಯಾಸ್ ಡಿಪೆಂಡೆನ್ಸ್ ಆನ್ ಇಂಪೋರ್ಟಿಂಗ್ ಎಡಿಬಲ್ ಆಯಿಲ್ಸ್ ಫ್ರಮ್ ಅದರ್ ಕಂಟ್ರೀಸ್.
ಈ ರೆವಲ್ಯೂಷನಿಂದ ಹೈಬ್ರಿಡ್ ಸೀಡ್ಸ್ ಬಂತು, ಮಾಡರ್ನ್ ಇರಿಗೇಷನ್ ಸಿಸ್ಟಮ್ ಬಂತು. ಇದರಿಂದ ಏನಾಯಿತು, ಇಂಡಿಯಾ ಸೆಲ್ಫ್ ಸಫಿಷಿಯನ್ಸಿ, ಸ್ವಾವಲಂಬನೆಯನ್ನು ಪಡ್ಕೊಂತು. ಇದರಿಂದ ಬೇರೆ ದೇಶದಿಂದ ನಾವು ಆಮದು ಏನು ಮಾಡ್ಕೋತಾ ಇದ್ವಿ ಅದ್ರ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಯಿತು. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಐಡಿಯಲ್ pH ರೇಂಜ್ ಫಾರ್ ಮೋಸ್ಟ್ ಅಗ್ರಿಕಲ್ಚರಲ್ ಕ್ರಾಪ್ಸ್? ಹೆಚ್ಚಿನ ಕೃಷಿ ಬೆಳೆಗಳಿಗೆ ಸೂಕ್ತವಾದಂತಹ pH ಪ್ರಮಾಣ ಎಷ್ಟು? ಆಯ್ಕೆಗಳು 3ರಿಂದ 4.5, 6ರಿಂದ 7.5, 8.5ರಿಂದ 10, 10ರಿಂದ 12. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಅಗ್ರಿಕಲ್ಚರಲ್ ಕ್ರಾಪ್ಸ್ಗೆ ಐಡಿಯಲ್ pH ರೇಂಜ್ ಬಂದ್ಬಿಟ್ಟು 6ರಿಂದ 7.5, 6 to 7.5 ಆಗುತ್ತೆ. ಸೊ ನ್ಯೂಟ್ರಿಯೆಂಟ್ ಅವೈಲೇಬಿಲಿಟಿ ಅಂದರೆ ಪೋಷಕಾಂಶಗಳ ಲಭ್ಯತೆ. ಮೋಸ್ಟ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಯಾವುದು? ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಶ್. ಮೋಸ್ಟ್ ಸಾಲ್ಯುಬಲ್ ಆ್ಯಂಡ್ ಅವೈಲೇಬಲ್ ಟು ಪ್ಲಾಂಟ್ಸ್ ವಿತಿನ್ 6 to 7.5 pH ರೇಂಜ್. 6ರಿಂದ 7.5 ಈ ಒಂದು pH ರೇಂಜ್ನಲ್ಲಿ ಈ ಒಂದು ಮೇಜರ್ ನ್ಯೂಟ್ರಿಯೆಂಟ್ಸ್ ಏನಿದೆ, ಪೋಷಕಾಂಶಗಳೇನಿದೆ, ಅದು ಸಸ್ಯಗಳಿಗೆ ಲಭ್ಯವಾಗುತ್ತೆ. ಇನ್ನು ಸ್ಲೈಟ್ಲಿ ಅಸಿಡಿಕ್ ಟು ನ್ಯೂಟ್ರಲ್, ಆ pH ಆಫ್ 7 ಈಸ್ ನ್ಯೂಟ್ರಲ್. 7 pH ಏನಿರುತ್ತೆ ಅದು ನ್ಯೂಟ್ರಲ್ ಕಂಡೀಷನ್ ಇರುತ್ತೆ. ದೇರ್ ಫಾರ್ ಮೋಸ್ಟ್ ಕ್ರಾಪ್ಸ್ ಥ್ರೈವ್ ಇನ್ ಸಾಯಿಲ್ ದಟ್ ಈಸ್ ಸ್ಲೈಟ್ಲಿ ಅಸಿಡಿಕ್ ಟು ಸ್ಲೈಟ್ಲಿ ಆಲ್ಕಲೈನ್. ಸೊ ಮೋಸ್ಟ್ ಕ್ರಾಪ್ಸ್ ಏನಿರುತ್ತೆ ಯಾವ ಒಂದು pH ರೇಂಜಲ್ಲಿ ನಮಗೆ ಬೆಳೆಯುತ್ತೆ ಅಂತ ಕೇಳಿದ್ರೆ 6 to 7.5. ಇನ್ನು ಸ್ವಲ್ಪ ಆಮ್ಲೀಯದಿಂದ ತಟಸ್ಥ ಅಂದರೆ 7 pH ತಟಸ್ಥ ಆಗುತ್ತೆ, ನ್ಯೂಟ್ರಲ್ ಆಗುತ್ತೆ. ಆದ್ದರಿಂದ ಹೆಚ್ಚಿನ ಬೆಳೆಗಳು ಸ್ವಲ್ಪ ಆಮ್ಲೀಯದಿಂದ ಸ್ವಲ್ಪ ಕ್ಷಾರೀಯವಾಗಿರುವ ಮಣ್ಣಿನಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಸೊ ಅದು ಇಂಪಾರ್ಟೆಂಟ್. ಇನ್ನು ಕರೆಕ್ಟಿಂಗ್ ಅಸಿಡಿಟಿ ಅಂದರೆ ಆಮ್ಲೀಯತೆ ಇತ್ತು ಅಂದರೆ ಮಣ್ಣಲ್ಲಿ ಅದನ್ನು ಯಾವ ರೀತಿ ನಾವು ಸರಿಪಡಿಸಬೇಕು. ಇಫ್ ದ ಸಾಯಿಲ್ ಈಸ್ ಟೂ ಅಸಿಡಿಕ್, ಸೊ ಬಹಳಷ್ಟು ಅಸಿಡಿಕ್ ಇತ್ತು, ಲೋ pH ಇತ್ತು ಅಂತ ಕೇಳಿದ್ರೆ ಫಾರ್ಮರ್ಸ್ ಏನು ಮಾಡ್ತಾರೆ, ಲೈಮನ್ನು ಆ್ಯಡ್ ಮಾಡ್ತಾರೆ, ಕ್ಯಾಲ್ಶಿಯಂ ಕಾರ್ಬೋನೇಟನ್ನು ಆ್ಯಡ್ ಮಾಡ್ತಾರೆ. ಸೊ ಟೂ ಅಸಿಡಿಕ್ ಇತ್ತು, ಲೋ pH ಇತ್ತು ಅಂತಂದರೆ ಲೈಮನ್ನು, ಕ್ಯಾಲ್ಶಿಯಂ ಕಾರ್ಬೋನೇಟನ್ನು ಆ್ಯಡ್ ಮಾಡ್ತೀವಿ. ಯಾಕೆ ಆ್ಯಡ್ ಮಾಡ್ತೀವಿ? ಟು ರೈಸ್ ದ pH ಲೆವೆಲ್. ಸೊ ಮಣ್ಣು ಅತಿಯಾದ ಆಮ್ಲೀಯವಾಗಿದ್ದರೆ, ಅದರ pH ಮಟ್ಟ ಕಡಿಮೆ ಇತ್ತು ಅಂತಂದರೆ pH ಮಟ್ಟವನ್ನು ಹೆಚ್ಚಿಸೋಕೆ ರೈತರು ಸುಣ್ಣವನ್ನು, ಲೈಮ್ ಮೀನ್ಸ್ ಕ್ಯಾಲ್ಶಿಯಂ ಕಾರ್ಬೋನೇಟ್, ಸುಣ್ಣವನ್ನು ಸೇರಿಸ್ತಾರೆ. ಇನ್ನು ಸಪೋಸ್ ಸಾಯಿಲ್ ಏನಾದರೂ ಆಲ್ಕಲೈನ್ ಇತ್ತು ಅಂದರೆ, ಇಫ್ ದ ಸಾಯಿಲ್ ಈಸ್ ಟೂ ಆಲ್ಕಲೈನ್, ಕ್ಷಾರೀಯತೆ ಇತ್ತು, ಅಥವಾ ಸಾಯಿಲ್ನಲ್ಲಿ pH ಹೈ ಇತ್ತು ಅಂತ ಕೇಳಿದ್ರೆ ಆವಾಗ ಜಿಪ್ಸಮನ್ನು ಆ್ಯಡ್ ಮಾಡ್ತಾರೆ. ಜಿಪ್ಸಮ್ ಅಥವಾ ಸಲ್ಫರನ್ನು ಕೂಡ ಆ್ಯಡ್ ಮಾಡ್ತಾರೆ. ಯಾಕೆ ಆ್ಯಡ್ ಮಾಡ್ತೀವಿ? pHನ್ನು ಕಡಿಮೆ ಮಾಡೋಕೆ ಈ ಒಂದು ಜಿಪ್ಸಮ್ ಅಥವಾ ಸಲ್ಫರನ್ನು ಆ್ಯಡ್ ಮಾಡ್ತೀವಿ. ಇನ್ನು ಸಾಯಿಲ್ ಮೈಕ್ರೋ ಆರ್ಗಾನಿಸಮ್ಸ್ ದ್ಯಾಟ್ ಡಿಕಂಪೋಸ್ ಆರ್ಗ್ಯಾನಿಕ್ ಮ್ಯಾಟರ್ ಆ್ಯಂಡ್ ಫಿಕ್ಸ್ ನೈಟ್ರೋಜನ್ ಆರ್ ಮೋಸ್ಟ್ ಆಕ್ಟಿವ್ ಇನ್ ದ 6 to 7.5 pH ರೇಂಜ್. ಈ ಸಾವಯವ ಪದಾರ್ಥಗಳನ್ನು ಕೊಳೆಸುವಂತಹ ಮತ್ತು ಸಾರಜನಕವನ್ನು ಸ್ಥಿರೀಕರಿಸುವ ಮಣ್ಣಿನ ಸೂಕ್ಷ್ಮ ಜೀವಿಗಳೇನಿರುತ್ತೆ ಅದು 6ರಿಂದ 7.5 pH ವ್ಯಾಪ್ತಿಯಲ್ಲಿ ಹೆಚ್ಚು ಸಕ್ರಿಯವಾಗಿ ಕಂಡುಬರುತ್ತೆ. ಮುಂದಿನ ಪ್ರಶ್ನೆ, ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ದ ರೇಟ್ ಆಫ್ ಟ್ರಾನ್ಸ್ಪಿರೇಷನ್ ಈಸ್. ಟ್ರಾನ್ಸ್ಪಿರೇಷನನ್ನು ಮೆಜರ್ ಮಾಡುವಂತಹ ಇನ್ಸ್ಟ್ರೂಮೆಂಟ್ ಯಾವುದು? ಬಾಷ್ಪ ವಿಸರ್ಜನೆ ಅಂತ ಕನ್ನಡದಲ್ಲಿ ಕರಿತೀವಿ. ಆ ದರವನ್ನು ಅಳೆಯೋಕೆ ಬಳಸುವಂತಹ ಉಪಕರಣ ಯಾವುದು? ಆಯ್ಕೆಗಳು ಅನಿಮೋಮೀಟರ್, ಪೋಟೋಮೀಟರ್, ಟೆನ್ಸಿಯೋಮೀಟರ್, ಲೈಸಿಮೀಟರ್. ಸರಿಯಾದಂಥ ಉತ್ತರ ಆಯ್ಕೆ 2 ಆಗುತ್ತೆ, ಪೋಟೋಮೀಟರ್. ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ? ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ದ ರೇಟ್ ಆಫ್ ಟ್ರಾನ್ಸ್ಪಿರೇಷನ್. ಇನ್ನು ಪೋಟೋಮೀಟರ್, ಆಯ್ಕೆಯಲ್ಲಿ ಪೋಟೋಮೀಟರ್ ಕೂಡ ಇದೆ. ಪೋಟೋಮೀಟರ್ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಇಟ್ ಮೆಜರ್ಸ್ ದ ರೇಟ್ ಆಫ್ ವಾಟರ್ ಅಪ್ಟೇಕ್ ಬೈ ಅ ಲೀಫಿ ಶೂಟ್ ವಿಚ್ ಸರ್ವ್ ಆಸ್ ಆನ್ ಇಂಡೈರೆಕ್ಟ್ ಮೆಜರ್ಮೆಂಟ್ ಆಫ್ ಟ್ರಾನ್ಸ್ಪಿರೇಷನ್. ಪೋಟೋಮೀಟರನ್ನು ಎಲೆಗಳ ಚಿಗುರು ಹೀರಿಕೊಳ್ಳುವ ನೀರಿನ ದರವನ್ನು ಅಳೆಯೋಕೆ ಇದನ್ನು ಯೂಸ್ ಮಾಡ್ತೀವಿ. ಇನ್ನು ಅನಿಮೋಮೀಟರ್, ದಿಸ್ ಡಿವೈಸ್ ಈಸ್ ಯೂಸ್ ಟು ಮೆಜರ್ ವಿಂಡ್ ಸ್ಪೀಡ್ ಆ್ಯಂಡ್ ಡೈರೆಕ್ಷನ್. ಮುಖ್ಯವಾಗಿ ಈ ಒಂದು ಅನಿಮೋಮೀಟರನ್ನು ಗಾಳಿಯ ವೇಗ ಮತ್ತು ದಿಕ್ಕನ್ನು ಅಳೆಯೋಕೆ ಯೂಸ್ ಮಾಡ್ತೀವಿ. Tensiometer, it is used to measure the capillary tension or the moisture content available in the soil for plant root. ಮಣ್ಣಿನಲ್ಲಿರುವ ತೇವಾಂಶ ಅಥವಾ ಸಸ್ಯದ ಬೇರುಗಳಿಗೆ ಲಭ್ಯವಿರುವ ನೀರಿನ ಸೆಳೆತವನ್ನು ಅಳೆಯೋಕೆ ಈ ಟೆನ್ಸಿಯೋಮೀಟರನ್ನು ಯೂಸ್ ಮಾಡ್ತೀವಿ. ಇನ್ನು ಲೈಸಿಮೀಟರ್, ದಿಸ್ ಇನ್ಸ್ಟ್ರೂಮೆಂಟ್ ಮೆಜರ್ಸ್ ದ ಟೋಟಲ್ ಎವಾಪೋಟ್ರಾನ್ಸ್ಪಿರೇಷನನ್ನು ಒಂದು ಮೆಜರ್ ಮಾಡೋಕೆ ಈ ಒಂದು ಲೈಸಿಮೀಟರನ್ನು ಯೂಸ್ ಮಾಡ್ತೀವಿ. ಇನ್ನು ಟ್ರಾನ್ಸ್ಪಿರೇಷನ್ ಫ್ಯಾಕ್ಟ್, ಆಲ್ಮೋಸ್ಟ್ 97 to 99% ಆಫ್ ದ ವಾಟರ್ ಅಬ್ಸಾರ್ಬ್ಡ್ ಬೈ ಅ ಪ್ಲಾಂಟ್ ಈಸ್ ಲಾಸ್ಟ್ ಥ್ರೂ ಟ್ರಾನ್ಸ್ಪಿರೇಷನ್, ಪ್ರೈಮರ್ಲಿ ಥ್ರೂ ಸ್ಮಾಲ್ ಪೋರ್ಸ್ ಕಾಲ್ಡ್ ಸ್ಟೊಮ್ಯಾಟಾ. ಸೊ ಸುಮಾರು 97ರಿಂದ 99% ಭಾಗದ ನೀರೇನಿರುತ್ತೆ, ಸೊ ಸಸ್ಯ ಹೀರಿಕೊಳ್ಳುವ ನೀರೇನಿರುತ್ತೆ ಅದು ಬಾಷ್ಪ ವಿಸರ್ಜನೆಯ ಮೂಲಕ, ಮುಖ್ಯವಾಗಿ ಟ್ರಾನ್ಸ್ಪಿರೇಷನ್ ಮೂಲಕ ಮತ್ತು ಸ್ಟೊಮ್ಯಾಟೊಗಳ ಮೂಲಕ, ಸ್ಟೊಮ್ಯಾಟಾ ಮೀನ್ಸ್ ಪತ್ರರಂಧ್ರಗಳ ಮೂಲಕ ಒಂದು ಹೊರ ಹೋಗುತ್ತೆ. ಮುಂದಿನ ಪ್ರಶ್ನೆ,
ಇತ್ತೀಚೆಗೆ ಯಾವ ದೇಶ ವಿದೇಶಗಳಲ್ಲಿ ನಿರ್ಮಾಣ ಮಾಡಿದ ಸಿನಿಮಾಗಳ ಮೇಲೆ 100% ಸುಂಕವನ್ನು ಘೋಷಣೆ ಮಾಡಿದೆ? ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗುತ್ತೆ. ಆಯ್ಕೆಗಳು ಭಾರತ, ಚೀನಾ, ಅಮೆರಿಕ, ಜಪಾನ್. ಸರಿಯಾದಂಥ ಉತ್ತರ ಆಯ್ಕೆ 3 ಆಗುತ್ತೆ. ಇತ್ತೀಚೆಗೆ ಅಮೆರಿಕ ಏನು ಮಾಡ್ತು, ವಿದೇಶಗಳಲ್ಲಿ ನಿರ್ಮಾಣ ಮಾಡಿದಂತಹ ಸಿನಿಮಾಗಳ ಮೇಲೆ ಈ ಒಂದು 100% ಸುಂಕವನ್ನು ವಿಧಿಸ್ತಾ ಇದೆ. ಅಮೆರಿಕಾದ ಅಧ್ಯಕ್ಷರು ಯಾರು? ಡೊನಾಲ್ಡ್ ಟ್ರಂಪ್ ಅವರು ವಿದೇಶಗಳಲ್ಲಿ ನಿರ್ಮಿಸಲಾದ ಸಿನಿಮಾಗಳ ಮೇಲೆ 100% ಸುಂಕವನ್ನು ಹೇರುವುದಾಗಿ ಘೋಷಣೆ ಮಾಡ್ತಾರೆ. ಹಾಗೆ ಇತ್ತೀಚೆಗೆ ಅಮೆರಿಕ ವಿದೇಶಿ ಔಷಧಗಳ ಮೇಲೂ ಕೂಡ 100% ಸುಂಕವನ್ನು ಘೋಷಣೆ ಮಾಡಿರುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಈ ಕೆಳಗಿನ ಯಾರು RBIನ ಉಪ ಗವರ್ನರ್ ಆಗಿ ನೇಮಕವಾಗಿದ್ದಾರೆ? ಆಯ್ಕೆಗಳು ವಿಪಿನ್ ಗರ್ಗ್, ಶಿರೀಶ್ ಮುಖರ್ಜಿ, ಶೈಲೇಂದ್ರ ನಾಯ್ಡು, ಶಿರೀಶ್ ಚಂದ್ರ ಮುರ್ಮು. ಸರಿಯಾದಂಥ ಉತ್ತರ ಆಯ್ಕೆ 4 ಆಗುತ್ತೆ. ಶಿರೀಶ್ ಚಂದ್ರ ಮುರ್ಮು RBIನ ಉಪ ಗವರ್ನರ್ ಆಗಿ ಇತ್ತೀಚೆಗೆ ನೇಮಕ ಆಗ್ತಾರೆ. ಇನ್ನು RBI ಇದರ ಬಗ್ಗೆ ನೋಡೋದಾದರೆ RBI ಸ್ಥಾಪನೆ ಆಗಿದ್ದು 1935. ಸೊ ಕೇಂದ್ರ ಕಚೇರಿಯಲ್ಲಿದೆ ಮುಂಬೈನಲ್ಲಿ, ಇದರ ಒಂದು ಕೇಂದ್ರ ಕಚೇರಿ ಇದೆ. 1949ನಲ್ಲಿ ನ್ಯಾಷನಲೈಸ್ ಆಗುತ್ತೆ, ರಾಷ್ಟ್ರೀಕರಣಗೊಳ್ಳಲಾಗುತ್ತೆ. RBIನ ಗವರ್ನರ್ನ ಅಧ್ಯಕ್ಷತೆಯಲ್ಲಿ ಮೌಲ್ಯ ನೀತಿ ಸಮಿತಿ ಪ್ರತಿ 2 ತಿಂಗಳಿಗೆ ಒಂದು ಬಾರಿ ನೀತಿಯನ್ನು ನಿಶ್ಚಯ ಮಾಡುತ್ತೆ. ಇನ್ನು RBIನ ಪ್ರಸ್ತುತ ಗವರ್ನರ್ ಯಾರು? ಸಂಜಯ್ ಮಲ್ಹೋತ್ರಾ ಪ್ರಸ್ತುತ ಗವರ್ನರ್ ಇದ್ದಾರೆ. ಮುಂದಿನ ಪ್ರಶ್ನೆ, ಪೂರ್ವಭಾವಿ ಇತಿಹಾಸ ಕಾಲ ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್ನ ವೈಶಿಷ್ಟ್ಯವೇನು? ಆಯ್ಕೆಗಳು ಲಿಪಿ ಇರಲಿಲ್ಲ, ಲಿಪಿ ಇತ್ತು ಆದರೆ ಓದಲಾಗಲಿಲ್ಲ, ಸಾಹಿತ್ಯಾಧಾರಗಳು ಹೇರಳವಾಗಿವೆ, ಕೇವಲ ಪುರಾತತ್ವ ಸಾಕ್ಷ್ಯಗಳಿವೆ. ಸರಿಯಾದಂಥ ಉತ್ತರ ಆಯ್ಕೆ 2 ಆಗುತ್ತೆ. ಪೂರ್ವಭಾವಿ ಇತಿಹಾಸ ಕಾಲದ ಒಂದು ವಿಶಿಷ್ಟತೆ ಏನು ಅಂದರೆ, ಈ ಸಮಯದಲ್ಲಿ ಲಿಪಿ ಇತ್ತು ಬಟ್ ಅದನ್ನು ಓದೋಕೆ ಆಗಲಿಲ್ಲ. ಸೊ ಅದು ಇದರ ವೈಶಿಷ್ಟ್ಯ. ಸೊ ಇತಿಹಾಸವನ್ನು ಗಮನಿಸಿದಾಗ ಇತಿಹಾಸದಲ್ಲಿ ಮಾನವನು ಲಿಪಿಯನ್ನು ಬಳಸ್ತಾ ಇದ್ದ. ಆ ಲಿಪಿಯನ್ನು ಇಂದಿನವರೆಗೂ ಕೂಡ ಓದೋಕೆ ಅಥವಾ ಅದನ್ನು ಅರ್ಥ ಮಾಡೋಕೆ ಸಾಧ್ಯವಾಗದ ಒಂದು ಕಾಲಘಟ್ಟ ಇದೆ. ಆ ಕಾಲಘಟ್ಟವನ್ನು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಹೇಳಿ ಕರಿತೀವಿ. ಅಂದರೆ ಲಿಪಿ ಇತ್ತು ಬಟ್ ಆ ಲಿಪಿಯನ್ನು ಓದೋಕೆ ಆಗಲಿಲ್ಲ, ಇಲ್ಲಿಯ ತನಕ ಯಾರಿಗೂ ಕೂಡ ಸಾಧ್ಯವಾಗಿಲ್ಲ. ಅದನ್ನು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೀವಿ. ಅಂದರೆ ಈ ಕಾಲದ ಜನರು ಸಾಕ್ಷರಾಗಿದ್ದರು ಮತ್ತು ಬರವಣಿಗೆಯ ಕಲೆಯನ್ನು ಹೊಂದಿದ್ರು. ಅವರಿಗೆ ಸಾಕ್ಷರತೆ ಇತ್ತು ಮತ್ತು ಬರವಣಿಗೆಯ ಕಲೆ ಕೂಡ ಇತ್ತು. ಆದರೆ ಅವರ ಸಂಕೇತಗಳ ನಿಗೂಢತೆ ನಮಗೆ ಲಿಖಿತ ದಾಖಲೆಗಳ ಒಂದು ಪ್ರಯೋಜನ ಸಿಕ್ಕಿಲ್ಲ. ಅಂದರೆ ಅಷ್ಟು ನಿಗೂಢವಾಗಿ ಅವರ ಸಂಕೇತಗಳು ಇದ್ವು. ಭಾರತದ ಇತಿಹಾಸದಲ್ಲಿ ಸಿಂಧೂ ಬಯಲಿನ ನಾಗರಿಕತೆ ಒಂದು ಶ್ರೇಷ್ಠ ನಾಗರಿಕತೆ ಆಗುತ್ತೆ. ಈ ಸಿಂಧೂ ಬಯಲಿನ ನಾಗರಿಕತೆ ಅಥವಾ ಹರಪ್ಪನ್ ಸಿವಿಲೈಸೇಷನ್ ಏನಿದೆ ಅದು ಪೂರ್ವಭಾವಿ ಇತಿಹಾಸ ಕಾಲಕ್ಕೆ ಸಂಬಂಧಪಟ್ಟಂತಹ ಒಂದು ಇತಿಹಾಸ ಕಾಲ ಅಥವಾ ಒಂದು ನಾಗರಿಕತೆ ಆಗುತ್ತೆ. ಇದು ಒಂದು ಅತ್ಯುತ್ತಮ ಉದಾಹರಣೆ ಕೂಡ ಹೌದು. ಯಾವುದಕ್ಕೆ? ಪೂರ್ವಭಾವಿ ಇತಿಹಾಸ ಕಾಲಕ್ಕೆ ಉದಾಹರಣೆ. ಈ ಹರಪ್ಪನ ಜನರು ಬಳಸ್ತಾ ಇದ್ದಂತಹ ಲಿಪಿ ಏನಿದೆ ಅದು ಚಿತ್ರಲಿಪಿ ಆಗಿತ್ತು. ಸೊ ಹರಪ್ಪ ನಾಗರಿಕತೆಯಲ್ಲಿ ಚಿತ್ರಲಿಪಿಯನ್ನು ಬಳಸ್ತಾ ಇದ್ರು. ಪಿಕ್ಟೋಗ್ರಾಫಿಕ್ ಸ್ಕ್ರಿಪ್ಟ್ ಅಂತ ಹೇಳಿ ಕರಿತೀವಿ. ಇದರ ವಿಶೇಷತೆ ಏನು ಅಂದರೆ ಇದನ್ನು ಬಲದಿಂದ ಎಡಕ್ಕೆ ಮತ್ತು ಎಡದಿಂದ ಬಲಕ್ಕೆ ಬರೆಯುವಂತಹ ಒಂದು ಪದ್ಧತಿ ಅಥವಾ ಶೈಲಿ ಇತ್ತು. ಇದಕ್ಕೆ ಬೌಸ್ಟ್ರೋಪೆಡಾನ್ ಶೈಲಿ ಅಂತ ಹೇಳಿ ಕರಿತೀವಿ. ಬಲದಿಂದ ಎಡಕ್ಕೆ ಬರೆಯೋದು ಮತ್ತು ಎಡದಿಂದ ಬಲಕ್ಕೆ ಬರೆಯೋದು, ಇದಕ್ಕೆ ಬೌಸ್ಟ್ರೋಪೆಡಾನ್ ಶೈಲಿ ಅಂತ ಕರಿತೀವಿ. ಈ ಕಾಲದ ಇತಿಹಾಸವನ್ನು ತಿಳಿಯೋಕೆ ನಮಗೆ ಕೇವಲ ಉತ್ಖನನದಲ್ಲಿ ಸಿಕ್ಕ ಮುದ್ರೆ, ಮಡಕೆ ಮತ್ತು ಸ್ಮಾರಕಗಳಂತಹ ಪುರಾತತ್ವ ಆಧಾರಗಳು ಮುಖ್ಯವಾಗುತ್ತೆ. ಇನ್ನು ಇತಿಹಾಸದ 3 ಹಂತಗಳು. ಒಂದು ಪ್ರಾಕ್ ಇತಿಹಾಸ ಕಾಲ ಅಥವಾ ಪ್ರೀ ಹಿಸ್ಟಾರಿಕ್ ಪೀರಿಯಡ್, ಪೂರ್ವಭಾವಿ ಇತಿಹಾಸ ಕಾಲ ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್, ಐತಿಹಾಸಿಕ ಕಾಲ ಹಿಸ್ಟಾರಿಕ್ ಪೀರಿಯಡ್. ಈ ಪ್ರಾಕ್ ಇತಿಹಾಸ ಕಾಲ ಪ್ರೀ ಹಿಸ್ಟಾರಿಕ್ ಪೀರಿಯಡ್ನಲ್ಲಿ ಲಿಪಿ ಇರಲಿಲ್ಲ. ಉದಾಹರಣೆಗೆ ಹಳೆ ಶಿಲಾಯುಗ ಮತ್ತು ನವಶಿಲಾಯುಗ. ಪೂರ್ವಭಾವಿ ಇತಿಹಾಸ ಕಾಲ ಲಿಪಿ ಇತ್ತು ಆದರೆ ಅದನ್ನು ಓದೋಕೆ ಆಗಲಿಲ್ಲ. ಉದಾಹರಣೆಗೆ ಸಿಂಧೂ ನಾಗರಿಕತೆ. ಐತಿಹಾಸಿಕ ಕಾಲ ಲಿಪಿ ಇತ್ತು ಮತ್ತು ಓದೋಕೆ ಸಾಧ್ಯ ಕೂಡ ಆಗಿದೆ. ಉದಾಹರಣೆಗೆ ಮೌರ್ಯರ ಕಾಲದಿಂದ ಇಂದಿನವರೆಗೆ. ಸೊ ಎಕ್ಸಾಮ್ನಲ್ಲಿ ಕೇಳ್ತಾರೆ ಸಿಂಧೂ ನಾಗರಿಕತೆ ಯಾವ ವರ್ಗಕ್ಕೆ ಸಂಬಂಧಪಡುತ್ತೆ? ಅದು ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್ಗೆ ಸಂಬಂಧಪಡುತ್ತೆ. ಹಳೆ ಶಿಲಾಯುಗ ಮತ್ತು ನವಶಿಲಾಯುಗ ಪ್ರಾಕ್ ಇತಿಹಾಸಕ್ಕೆ ಅಥವಾ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಆಗುತ್ತೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಹಳೆ ಶಿಲಾಯುಗದ ನೆಲೆಗಳು ಎಲ್ಲಿ ಕಂಡು ಬಂದಿವೆ? ಆಯ್ಕೆಗಳು ಹುಣಸ್ಗಿ ಮತ್ತು ಬೈಚಬಾಳ, ಬೈಚಬಾಳ ಮತ್ತು ಅಸ್ಕಿ, ಅಸ್ಕಿ ಮತ್ತು ಹುಣಸ್ಗಿ ಮೇಲಿನ ಎಲ್ಲವೂ. ಸರಿಯಾದಂಥ ಉತ್ತರ ಆಯ್ಕೆ 1 ಆಗುತ್ತೆ. ಹುಣಸ್ಗಿ ಮತ್ತು ಬೈಚಬಾಳ. ಇಲ್ಲಿ ಈ ಒಂದು ಕರ್ನಾಟಕದ ಪ್ರದೇಶಗಳಲ್ಲಿ ಹಳೆ ಶಿಲಾಯುಗದ ನೆಲೆಗಳು ಕಂಡುಬಂದಿರುತ್ತೆ. ಈ ಕರ್ನಾಟಕದಲ್ಲಿ ಮಾನವ ಇತಿಹಾಸ ಏನಿದೆ ಅದು ಲಕ್ಷಾಂತರ ವರ್ಷಗಳ ಹಿಂದೆ ಆರಂಭವಾಗಿದೆ. ಯಾವುದು? ಕರ್ನಾಟಕದಲ್ಲಿ. ಯಾದಗಿರಿ ಜಿಲ್ಲೆಯ ಹುಣಸ್ಗಿ ಮತ್ತು ಬೈಚಬಾಳ ಕಣಿವೆಗಳು ಇದಕ್ಕೆ ಸಾಕ್ಷಿಯಾಗುತ್ತೆ.
ಇಲ್ಲಿನ ಹಳೆ ಶಿಲಾಯುಗದ ನೆಲೆಗಳಲ್ಲಿ ಮಾನವರು ಬಳಸುತ್ತಿದ್ದಂತಹ ದೊಡ್ಡದಾದ ಮತ್ತು ಒರಟಾದ ಕೈಗೊಡಲಿ, ಚಕ್ಕೆ ಆಯುಧ ಮತ್ತು ಸೀಳುಗತ್ತಿಗಳು ಪತ್ತೆಯಾಗಿರುತ್ತೆ. ಎಲ್ಲಿ? ಹುಣಸ್ಗಿ ಮತ್ತು ಬೈಚಬಾಳದಲ್ಲಿ. ಈ ಪ್ರದೇಶದಲ್ಲಿ ಸುಣ್ಣದ ಕಲ್ಲು ಸುಲಭವಾಗಿ ಲಭ್ಯವಿದ್ದರಿಂದ ಇಲ್ಲಿನ ಜನರು ಆ ಕಲ್ಲುಗಳನ್ನು ಬಳಸಿ ಆಯುಧಗಳನ್ನು ತಯಾರಿಸುವ ಕಾರ್ಖಾನೆ ನೆಲೆಗಳನ್ನು ಹೊಂದಿದ್ರು ಅಂತ ಹೇಳಿ ಇತಿಹಾಸಕಾರರು ಅಭಿಪ್ರಾಯವನ್ನು ಪಡ್ತಾರೆ. ಹುಣಸ್ಗಿ ಕಣಿವೆ ಅಂದಿನ ಕಾಲದ ಮಾನವರ ವಾಸಸ್ಥಾನ, ಆಯುಧ ತಯಾರಿಕಾ ಕೇಂದ್ರ ಎರಡೂ ಕೂಡ ಆಗಿತ್ತು. ಇದಲ್ಲದೆ ಬೆಳಗಾವಿಯ ಅನಗವಾಡಿ ಮತ್ತು ಬಾಗಲಕೋಟೆಯ ಘಟಪ್ರಭಾ ನದಿ ತೀರದಲ್ಲೂ ಕೂಡ ಹಳೆ ಶಿಲಾಯುಗದ ಕುರುಹುಗಳು ಕಂಡುಬಂದಿರುತ್ತೆ. ಇನ್ನು ಎಲ್ಲಿ ಹಳೆ ಶಿಲಾಯುಗದ ಕುರುಹುಗಳು ಕಂಡುಬಂದಿದೆ? ಹುಣಸ್ಗಿ ಮತ್ತು ಬೈಚಬಾಳ. ಸ್ಟಾರ್ ಹಾಕೊಳ್ಳಿ, ಸ್ಟಾರ್ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಆಯುಧಗಳ ತಯಾರಿಕೆ ಅಂದರೆ ಇಲ್ಲಿನ ಜನರು ಮುಖ್ಯವಾಗಿ ಸುಣ್ಣದ ಕಲ್ಲನ್ನು ಆಯುಧ ತಯಾರಿಕೆಗೆ ಬಳಸ್ತಾ ಇದ್ರು. ಈ ಪ್ರದೇಶಗಳಲ್ಲಿ ರಾಬರ್ಟ್ ಬ್ರೂಸ್ ಫುಟ್ ಮತ್ತು ಕೆ ಪೆದ್ದಯ್ಯ ಅವರಂತಹ ಪುರಾತತ್ವ ಶಾಸ್ತ್ರಜ್ಞರು ಪ್ರಮುಖ ಸಂಶೋಧನೆಗಳನ್ನು ನಡೆಸಿದ್ದಾರೆ. ಈ ಕಾಲದ ಮಾನವರು ಆಹಾರ ಸಂಗ್ರಹಕಾರರಾಗಿದ್ದರು ಮತ್ತು ಬೇಟೆಯಾಡೋದಕ್ಕೆ ದೊಡ್ಡ ಶಿಲಾಯುಧಗಳನ್ನು ಅವರು ಅವಲಂಬಿಸಿದರು. ಮುಂದಿನ ಪ್ರಶ್ನೆ, ಶಿಲಾಯುಗ ಮತ್ತು ಲೋಹದ ಯುಗದ ನಡುವಿನ ಸೇತುವೆ ಯಾವುದು? ಆಯ್ಕೆಗಳು: ಹರಪ್ಪ ನಾಗರಿಕತೆ, ಚಾಲ್ಕೋಲಿಥಿಕ್ ತಾಮ್ರ ಶಿಲಾಯುಗ, ನವಶಿಲಾಯುಗ, ಬೃಹತ್ ಶಿಲಾಯುಗ. ಸರಿಯಾದಂಥ ಉತ್ತರ ಆಯ್ಕೆ 2 ಆಗುತ್ತೆ. ಚಾಲ್ಕೋಲಿಥಿಕ್ ತಾಮ್ರ ಶಿಲಾಯುಗ ಏನಿದೆ ಅದು ಶಿಲಾಯುಗ ಮತ್ತು ಲೋಹ ಯುಗದ ನಡುವಿನ ಒಂದು ಸೇತುವೆ ಆಗುತ್ತೆ. ಮಾನವನ ಇತಿಹಾಸದಲ್ಲಿ ಕಲ್ಲಿನ ಯುಗದ ಅಂತ್ಯ ಮತ್ತು ಲೋಹದ ಯುಗದ ಆರಂಭದ ನಡುವಿನ ಸೇತುವೆಯಾಗಿ ಚಾಲ್ಕೋಲಿಥಿಕ್ ಅಥವಾ ತಾಮ್ರ ಶಿಲಾಯುಗವನ್ನು ನಾವು ಗುರುತಿಸ್ತೀವಿ. ಚಾಲ್ಕೋ ಅಂದರೆ ಏನು? ಚಾಲ್ಕೋ ಅಂದರೆ ತಾಮ್ರ, ಲಿಥಿಕ್ ಅಂತಂದರೆ ಕಲ್ಲು ಅಂತ ಹೇಳಿ ಒಂದು ಅರ್ಥ ಬರುತ್ತೆ. ಚಾಲ್ಕೋ ಅಂದರೆ ತಾಮ್ರ, ಲಿಥಿಕ್ ಅಂದರೆ ಕಲ್ಲು. ಅಂದರೆ ಈ ಕಾಲದ ಮಾನವರು ಕಲ್ಲಿನ ಆಯುಧಗಳ ಜೊತೆಗೆ ಮೊದಲ ಬಾರಿಗೆ ತಾಮ್ರದ ಉಪಕರಣಗಳನ್ನು ಬಳಸೋಕೆ ಪ್ರಾರಂಭ ಮಾಡಿದ್ರು. ಈ ಯುಗ ಮಾನವನು ಲೋಹವನ್ನು ಕರಗಿಸುವ ಮತ್ತು ಅದಕ್ಕೆ ಆಕಾರ ನೀಡುವ ತಂತ್ರಜ್ಞಾನವನ್ನು ಕಲಿತಿದ್ದ. ಈ ಕಾಲದಲ್ಲಿ ಕೃಷಿ ಮತ್ತಷ್ಟು ಅಭಿವೃದ್ಧಿ ಹೊಂದುತ್ತೆ. ಹಳ್ಳಿಗಳು ಸಣ್ಣ ಪಟ್ಟಣಗಳಾಗಿ ರೂಪಾಂತರಗೊಳ್ಳುತ್ತೆ. ಭಾರತದ ಅಹಾರ್ ಎಲ್ಲಿದೆ? ರಾಜಸ್ಥಾನ್. ಹಾಗೆ ಮಧ್ಯಪ್ರದೇಶದ ಕಾಯ್ತಾ ಮತ್ತು ಮಹಾರಾಷ್ಟ್ರದ ಇನಾಮ್ಗಾಂವ್ ಈ ಸಂಸ್ಕೃತಿಯ ಪ್ರಮುಖ ನೆಲೆಗಳು ಚಾಲ್ಕೋಲಿಥಿಕ್ ಪೀರಿಯಡ್ನ ಒಂದು ಪ್ರಮುಖ ನೆಲೆಗಳಾಗುತ್ತೆ. ಈ ಒಂದು ಪೀರಿಯಡ್ನ ಪ್ರಮುಖ ಅವಧಿಯಷ್ಟು ಕ್ರಿಸ್ತಪೂರ್ವ 4000ದಿಂದ ಕ್ರಿಸ್ತಪೂರ್ವ 1500. ಮಾನವನು ಬಳಸಿದ ಮೊದಲ ಲೋಹ ಯಾವುದು? ತಾಮ್ರ. ಇದು ಕೂಡ ಕೇಳಿದ್ದಾರೆ ಎಕ್ಸಾಮ್ನಲ್ಲಿ, ಮಾನವನು ಬಳಸಿದ ಮೊದಲ ಲೋಹ. ಈ ಯುಗ ವಿಶ್ವದ ಮೊದಲ ನಗರ ನಾಗರಿಕತೆಯಾದ ಸಿಂಧೂ ಬಯಲಿನ ನಾಗರಿಕತೆಗೆ ನೇರವಾಗಿ ಹಾದಿಯನ್ನು ಮಾಡಿಕೊಡುತ್ತೆ. ಅದು ಚಾಲ್ಕೋಲಿಥಿಕ್ ಪೀರಿಯಡ್. ಈ ಕಾಲದಲ್ಲಿ ಬಣ್ಣದ ಮಡಕೆಗಳನ್ನು ತಯಾರಿಸುವಂತಹ ಕಲೆ ಕೂಡ ಬಹಳ ಪ್ರಸಿದ್ಧಿ ಆಗಿತ್ತು. ಮುಂದಿನ ಪ್ರಶ್ನೆ, ಕಬ್ಬಿಣದ ಬಳಕೆ ಉತ್ತರ ಭಾರತದಲ್ಲಿ ರಾಜಕೀಯ ವ್ಯವಸ್ಥೆಯ ಮೇಲೆ ಬೀರಿದ ಪ್ರಮುಖ ಪರಿಣಾಮವೇನು? ಆಯ್ಕೆಗಳು: ವ್ಯಾಪಾರ ಕುಸಿತ, ಸಾಮ್ರಾಜ್ಯಗಳ ಉದಯ, ಜನರು ಗುಹೆಗಳಿಗೆ ಮರಳಿದ್ರು, ಕೃಷಿ ನಿಂತು ಹೋಯಿತು. ಸರಿಯಾದಂಥ ಉತ್ತರ ಆಯ್ಕೆ 2. ಸೊ ಈ ಕಬ್ಬಿಣದ ಬಳಕೆ ಏನಾಯಿತು? ಉತ್ತರ ಭಾರತದ ರಾಜಕೀಯ ವ್ಯವಸ್ಥೆ ಮೇಲೆ ಒಂದು ಪ್ರಮುಖ ಪರಿಣಾಮವನ್ನು ಬೀರುತ್ತೆ. ಯಾವ ರೀತಿ? ಸಾಮ್ರಾಜ್ಯಗಳ ಒಂದು ಉದಯ ಆಯಿತು. ಭಾರತದ ಇತಿಹಾಸದಲ್ಲಿ ಕಬ್ಬಿಣದ ಆವಿಷ್ಕಾರ ಕೇವಲ ತಾಂತ್ರಿಕ ಬದಲಾವಣೆ ಅಷ್ಟೇ ಅಲ್ಲ, ಅದು ಒಂದು ದೊಡ್ಡ ರಾಜಕೀಯ ಕ್ರಾಂತಿಗೂ ಕೂಡ ಕಾರಣ ಆಗುತ್ತೆ. ಯಾವ ರೀತಿ ಅಂದರೆ ಸುಮಾರು ಕ್ರಿಸ್ತಪೂರ್ವ 1000 ನಂತರ ಗಂಗಾ ನದಿಯ ಬಯಲಿನಲ್ಲಿ ಕಬ್ಬಿಣದ ಕೊಡಲಿಗಳ ಸಹಾಯದಿಂದ ಈ ಅಡವಿಗಳನ್ನು, ಕಾಡುಗಳನ್ನು ಕಡಿದು ಕೃಷಿ ಭೂಮಿಯನ್ನಾಗಿ ಪರಿವರ್ತನೆ ಮಾಡ್ತಾರೆ. ಎಲ್ಲಿ? ಗಂಗಾ ನದಿ ಬಯಲಿನಲ್ಲಿ. ಕಬ್ಬಿಣದ ನೇಗಿಲುಗಳ ಬಳಕೆಯಿಂದ ಕೃಷಿ ಇಳುವರಿ ಕೂಡ ಹೆಚ್ಚಾಗುತ್ತೆ. ಜನರಲ್ಲಿ ಹೆಚ್ಚುವರಿ ಆಹಾರ ಧಾನ್ಯಗಳ ಸಂಗ್ರಹಣೆ ಆಗುತ್ತೆ. ಈ ಸಂಪತ್ತನ್ನು ನಿರ್ವಹಣೆ ಮಾಡೋಕೆ ಮತ್ತು ರಕ್ಷಣೆ ಮಾಡೋಕೆ ಒಂದು ವ್ಯವಸ್ಥಿತವಾದಂತಹ ಆಡಳಿತ ವ್ಯವಸ್ಥೆಯ ಅಗತ್ಯ ಕೂಡ ಉಂಟಾಗುತ್ತೆ. ಇದರಿಂದ ಸಣ್ಣ ಪಂಗಡಗಳನ್ನು ದೊಡ್ಡ ಮಹಾಜನಪದಗಳನ್ನಾಗಿ ಬದಲಾವಣೆ ಕಂಡುಬರುತ್ತೆ. ಮುಂಚೆ ಏನು ಸಣ್ಣ ಪಂಗಡಗಳು ಏನಿದ್ವು ಅದು ಮುಂದೆ ಮಹಾಜನಪದಗಳಾಗಿ ಬದಲಾವಣೆ ಆಗುತ್ತೆ. ಅತ್ಯಂತ ಪ್ರಬಲವಾದ ಕಬ್ಬಿಣದ ಅದಿರುಗಣಿಗಳನ್ನು ಹೊಂದಿದ್ದ ಮಗಧ ಏನಿದೆ ಅದು ಶಕ್ತಿಶಾಲಿ ಕಬ್ಬಿಣದ ಆಯುಧ ಮತ್ತು ಯುದ್ಧ ರಥಗಳ ನೆರವಿನಿಂದ ನಂದ ಮತ್ತು ಮೌರ್ಯರಂತಹ ಬೃಹತ್ ಸಾಮ್ರಾಜ್ಯಗಳ ಸ್ಥಾಪನೆಗೆ ಅಡಿಪಾಯ ಹಾಕುತ್ತೆ. ಈ ಕಬ್ಬಿಣದ ಯುಗ ಉತ್ತರ ಭಾರತದಲ್ಲಿ ಸುಮಾರು ಕ್ರಿಸ್ತಪೂರ್ವ 1000ದಿಂದ ಆರಂಭ ಆಗುತ್ತೆ. ಈ ಮುಖ್ಯವಾಗಿ ಬೂದು ಬಣ್ಣದ ಮಡಕೆಗಳ ಕಾಲ ಕೂಡ ಅಂತ ಕರಿತೀವಿ ಈ ಒಂದು ಅವಧಿಯನ್ನು. ಸೊ ಬುಡಕಟ್ಟು ವ್ಯವಸ್ಥೆ ಅಂತ್ಯಗೊಳ್ಳುತ್ತೆ. ಈ ಅವಧಿಯಲ್ಲಿ ಪ್ರಾದೇಶಿಕ ರಾಜ್ಯಗಳ ಉದಯ ಕೂಡ ಆಗುತ್ತೆ. ಕಬ್ಬಿಣದ ಬಾಣದ ತುದಿಗಳು ಮತ್ತು ಬರ್ಜ್ಗಳು ಯುದ್ಧ ತಂತ್ರದಲ್ಲಿ ಒಂದು ಕ್ರಾಂತಿಯನ್ನು ತರುತ್ತೆ ಕಬ್ಬಿಣದ ಒಂದು ಅನ್ವೇಷಣೆಯಿಂದ. ಅದೇ ರೀತಿ ನಗರೀಕರಣ ಕೂಡ ಉಂಟಾಗುತ್ತೆ. ಕೃಷಿ ಹೆಚ್ಚುವರಿಯಾಗಿ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗೆ 2ನೇ ನಗರೀಕರಣಕ್ಕೆ ಕೂಡ ಇದು ಕಾರಣ ಆಗುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಮತ್ತು ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.